ಯಾಕೆ ಈ ತರ ಅನ್ನಿಸ್ತದೆ? ಉಸಿರಾಡಕ್ಕೂ ಕಷ್ಟ ಆಗ್ತಿದೆಯಲ್ಲ. ನಮ್ ಜೀವನದಲ್ಲಿ ನಾವು ತುಂಬಾ ಇಷ್ಟಪಡೋರು, ನಾವು ತುಂಬಾ ಪ್ರೀತಿ ಮಾಡೋರು ನಮ್ ಜೊತೆ ಇಲ್ಲ ಅಂದ್ರೆ ಆಗತ್ತಾ? ಇಲ್ಲ ಅನ್ಸುತ್ತೆ. ಈ ಪ್ರೀತಿಗಿದೆಯಲ್ಲ ಏನೂ ಆಗಿಲ್ಲ ಅನ್ಸುತ್ತೆ. ಅಷ್ಟು ದಿನ ಇಬ್ರು ಒಟ್ಟಿಗೆ ಈ ರೂಮಲ್ಲಿ ಇದ್ದಿದ್ದು ಸಡನ್ ಆಗಿ ಒಬ್ಬ ಪರ್ಸನ್ ನಮ್ ಜೊತೆ ಇಲ್ಲ ಅಂತ ಹೇಳಿದ್ರೆ ಈ ತರ ಆಗುತ್ತೆ ಅನ್ಸುತ್ತೆ. ಸಾಹೇಬ್ರೆ, ಭೂಮಿ, ನೀನು? ಹೌದು ಸಾಹೇಬ್ರೆ, ನಾನೇ ನಿಮ್ನ ಅತಿಯಾದ ಪ್ರೀತಿಸೋ ನಿಮ್ ಹೆಂಡತಿ. ನಾನು ಅಷ್ಟೇ. ನಿನ್ ಮಾತಿಲ್ದೆ, ನಿನ್ ನಗು ಇಲ್ದೆ ನನ್ನ ಜೀವನನೇ ನಿಂತೋಗಿದೆ. ಐಮ್ ರಿಯಲಿ ಮಿಸ್ಸಿಂಗ್. ಭೂಮಿ, ನಾನ್ ಕೊಟ್ಟಿದ್ದ ಅಲಾರ್ಮ್ ಕ್ಲಾಕ್ ನ ಮರ್ತ್ಬಿಟ್ಟು ಹೋಗ್ಬಿಡ್ತಾಳಲ್ಲ. ಈಗ ಅವ್ರಿಗೆ ಎದುಳೋದಕ್ಕೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಪೇರೆಡ್ ಗ್ರೌಂಡ್ಗೆ ಲೇಟ್ ಆಗಿ ಹೋದ್ರೆ ಪನಿಷ್ಮೆಂಟ್ ತಗೊಂತಾಳ. ಅಷ್ಟು ಹೇಳಿದೀನಿ. ಇದು ಏನ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ಬಿಟ್ಟು ಈಗ ಏನ್ ಮಾಡೋದು? ಸುಖವಾಗಿ ಮಲಗಿದವನ್ನ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸಿ ತುರ್ತಾಗಿ ಬನ್ನಿ ಕಳಿಸ್ತೀಯಲ್ಲಪ್ಪ. ಹೇಳು. ಮಧ್ಯರಾತ್ರಿಲೇ ಎಬ್ಸೋಣ ಅನ್ಕೊಂಡೆ. ಹೋಗಿ ಪಾಪ ಮಲ್ಕೊಳ್ಳಿ ಕರೆ. ದೊಡ್ಡ ಉಪಕಾರ ಆಯ್ತಪ್ಪ ತಂದೆ. ಇದನ್ನ ನಾನು ನನ್ನ ಜೀವಮಾನದ ಕೊಡುಗೆ ಹೇಳು. ನನ್ನನ್ನು ಕರ್ಸುವಂತ ಅತ್ಯವಸರ ಏನಿದೆ? ನಿಮ್ ತಂಗಿ ಸತ್ಯನ ನಂಬರ್ 1 ಸೋಂಬೇರಿ. ನಿದ್ದೆ ಜಾರ್ತು ಅಂತ ಹೇಳಿದ್ರೆ ಕುಂಭಕರ್ಣನ್ ತಂಗಿ ಟ್ರೈನಿಂಗ್ ಅಲ್ಲಿ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಅಲಾರ್ಮ್ ಕ್ಲಾಕ್ ಗಿಫ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಅದನ್ನ ಮರ್ತ್ಬಿಟ್ಟು ಹೋಗಿದ್ದಾಳೆ. ಎಷ್ಟು ನೆಗ್ಲಿಜೆನ್ಸ್ ಇದೆ ನೋಡಿ ಅವಳಿಗೆ. ಟ್ರೈನಿಂಗ್ ಹೋದಾಗ ಟ್ರೈನಿಂಗ್ ಕಷ್ಟ ಇರುತ್ತೆ, ಮೈ ದಣಿದಿರುತ್ತೆ, ನಿದ್ದೆ ಬಂದ್ಬಿಡುತ್ತೆ, ಬೆಳಿಗ್ಗೆ ಹೊತ್ತು ಎದುಳೋದಕ್ಕಾಗಲ್ಲ. ಇನ್ ಕೇಸ್ ಬೆಳಿಗ್ಗೆ ಹೊತ್ತು ಎದ್ದು ಅವ್ರು ಹೇಳಿರೋಂತ ಕಾಲ್ ಟೈಮು ಮೈಂಡ್ ಅಲ್ಲಿ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಬೆಡ್ ಎತ್ತಿ ಬ್ರೇಕ್ ಹಾಕ್ಬಿಡ್ತಾರೆ. ಸರಿ, ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಏನು ಇಲ್ಲ ಸತ್ಯಣ್ಣ, ವೆರಿ ಸಿಂಪಲ್. ಇಮಿಡಿಯೇಟ್ ಆಗಿ ನಾವು ಹೋಗಿ ಟ್ರೈನಿಂಗ್ ಸೆಂಟರ್ ರೀಚ್ ಆಗಿ ಈ ಅಲಾರ್ಮ್ ಕ್ಲಾಕ್ ನ ಒಳಗೆ ತಲುಪಿಸ್ಬೇಕು ಅಷ್ಟೇ. ಅದೇನ್ ನಿಮ್ಮ ಅತ್ತೆ ಮನೇನ ಹೋಗಿ ತಲುಪಿಸಕ್ಕೆ ಬಾಗಿಲು ಬಡದ್ರೆ ಸಾಕು. ನೋಡಿ ಅನ್ನೋದಕ್ಕೆ ಅದು ಟ್ರೈನಿಂಗ್ ಸೆಂಟರ್, ಪೊಲೀಸ್ ತರಬೇತಿ ಕೇಂದ್ರ. ಬಡದು ಹೊರಗಡೆ ಹಾಕ್ತಾರೆ. ಓ ಹೌದಾ ಸತ್ಯಣ್ಣ? ನನಗೆ ಗೊತ್ತೇ ಇರಲಿಲ್ಲ ನೋಡಿ. ನಿಮ್ಮಿಂದ ನನಗೆ ಜ್ಞಾನೋದಯ ಆಯ್ತು. ಟ್ರೈನಿಂಗ್ ಸೆಂಟರ್ ಅಂತ. ಸತ್ಯಣ್ಣ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಒಂದ್ ಹೆಜ್ಜೆ ಹೋಗಿ ಬಂದ್ಬೇಡ. ಒಂದ್ ಹೆಜ್ಜೆನ? ಏನಾಗಿದೆ ನಿಮಗೆ? ಅದು ಅಷ್ಟು ದೂರ ಪ್ರಯಾಣ ಮಾಡ್ಕೊಂಡು ನಾವ್ ಅಲ್ಲಿ ಹೋಗಿ ಗೇಟ್ ಪಡೆದು ಅವ್ರ ಕಡೆಯಿಂದ ಬೈಸ್ಕೊಂಡು ಕುಯ್ 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 ಇದನ್ನ ಕೊಟ್ಟು ಬರ್ಬೇಕಾ? ಹೋಗ ನೀನ್ ಹೋಗ. ನಿಮ್ಗೆ ಆಪ್ಷನ್ ಕೊಡ್ತಿಲ್ಲ, ಬರ್ತೀರಾ ಇಲ್ವಾ ಅಂತ. ಬನ್ನಿ ಅಂತ ಹೇಳ್ತೀರ. ಅಲ್ಲ, ಒಂದ್ ನಿಮಿಷ, ನಾನು ಗೆಸ್ಟ್ ರೂಮ್ ಅಲ್ಲಿ ಒಂದು ಅರ್ಧ ಗಂಟೆ ನಿದ್ರೆ ಮಾಡ್ಕೊಂಡು ಬರ್ಬೋದಾ? ಅರ್ಧ ಗಂಟೆ ಎಲ್ಲ ಜಾಸ್ತಿ ಆಗೋಯ್ತು. 5 ನಿಮಿಷ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಏನು ಹೇಳ್ಬೇಡ, ಹೋಗು. ಇಲ್ಲಿ ತೂಗಿಸ್ತಾ ಇರ್ತೀನಿ. ಅಯ್ಯೋ, ನೀನ್ ಹೇಳ್ತಿಲ್ಲ, ಹೋಗಿ. ಅಯ್ಯೋ, ತರಬೇತಿ ಶಾಲೆ ಬಂತಲ್ಲಪ್ಪ. ನೀನ್ ಗಾಡಿ ಓಡಿಸೋದ್ ನೋಡಿದ್ರೆ ಏರೋಪ್ಲೇನ್ ಓಡಿಸಾಗಿತ್ತು. ಆಯ್ತು ಸತ್ಯಣ್ಣ, ನನ್ ಕಷ್ಟ ನಂದು. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಅಜಿತ್ ರಾಮನಾರಾಯಣ್ ಅಂತ. ನಮಸ್ತೆ ಸರ್. ಗೊತ್ತು ಸರ್, ನೀವು ಸಿದ್ಧಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ ಸರ್? ನಿಮ್ ಬಗ್ಗೆ ಆಗಾಗ ಪೇಪರ್ ಅಲ್ಲಿ ಓದ್ತಾ ಇರ್ತೀವಿ ಸರ್. ನೀವು ಸಾಲ್ವ್ ಮಾಡಿರೋಂತ ಕೇಸ್ಗಳು, ನಿಮ್ಮ ಪ್ರಾಮಾಣಿಕತೆ ನಾನು ಆಗಾಗ ನನ್ ಮಗನ್ಗೆ ಹೇಳ್ತಾನೆ ಇರ್ತೀನಿ. ನೀನ್ ಏನಾದ್ರೂ ನಾಳೆ ದಿನ ಪೊಲೀಸ್ ಆಗ್ಬೇಕು ಅಂದ್ರೆ ಅಜಿತ್ ಸಾಹೇಬ್ರ ತರನೇ ಆಗ್ಬೇಕು ಅಂತ ಹೇಳ್ತಿರ್ತೀನಿ. ತುಂಬಾ ದೊಡ್ಡ ಮಾತು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಸರ್, ನಿಮ್ಗೆ ಗೊತ್ತಿಲ್ಲ ಸರ್, ನಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ನೀವು ಒಂಥರ ರೋಲ್ ಮಾಡೆಲ್. ಏನ್ ವಿಷಯ ಸರ್, ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಯಾರಾದ್ರೂ ಕ್ರಿಮಿನಲ್ ಸೇರ್ಕೊಂಡಿದಾರ ಸರ್ ಇಲ್ಲಿ? ಅವ್ರನ್ನೇನಾದ್ರೂ ಹಿಡಿಯಕ್ ಬಂದ್ರ? ಇಲ್ಲ. ಭೂಮಿ ಅಜಿತ್, ಭೂಮಿ ಅಂತ ಹೇಳಿ ಟ್ರೈನಿಂಗ್ ಬಂದಿದ್ದಾರೆ. ಅವ್ರಿಗೆ ಒಂದ್ ವಸ್ತುನ ತಲುಪಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದ. ಭೂಮಿನ? ಓಹೋ, ನಿನ್ನೆ ಸಂಜೆ ಹುಡುಗರ್ಗೆಲ್ಲ ಚಳಿ ಬಿಡ್ಸದ್ಲು, ಆ ಹುಡುಗಿನ? ಇಂಟ್ರೆಸ್ಟಿಂಗ್ ಜೋರಾಗಿ ಆಗಿದೆ ಭೂಮಿದು. ಹಾ, ಏನಾಗ್ಬೇಕು ಸರ್ ನಿಮ್ಗೆ ಅವ್ರಿಗೆ? ನಮಗ್ ತುಂಬಾ ಪರಿಚಯ ಇರುವಂತ ಹುಡುಗಿ. ಕೊಡಿ ಸರ್, ನಾನ್ ಕೊಟ್ಬಿಟ್ಟು ಬರ್ತೀನಿ. ಶ್ಯೂರ್, ಡೆಫಿನೆಟ್ಲಿ. ಸತ್ಯ, ಥ್ಯಾಂಕ್ ಯು ಸೋ ಮಚ್. Thank ಸತ್ಯಣ್ಣ, ಒಂದ್ ಕೆಲಸ ಮುಗಿತು, ಬನ್ನಿ. ತಾಳ್ಮೆಯಿಂದ ಕಾಯು ಮಾರಿ. ಅಷ್ಟು ಗೂಳಿಂದ ಓಡ್ಕೊಂಡು ಬಂದಂಗ್ ಬಂದಿದ್ವಿ. ಅಲ್ಲ ಕಣ, ನೀನ್ ಏನಾದ್ರು ಗಡಿಯಾರ ಕೊಡಕ್ ಬಂದಿದೆ ಅಂತ ಅವ್ಳಿಗೆ ಏನಾದ್ರು ಗೊತ್ತಾದ್ರೆ ಓಡಿ ಬರ್ತಾಳೆ. ಆಗ ಅವ್ರಿಗೂ ಸಮಾಧಾನ, ನಮಗೂ ಸಮಾಧಾನ. ವೇಟ್ ಅಂಡ್ ವಾಚ್. ಬರ್ತಾನೆ ಅಂತ ಹೇಳ್ತೀರಾ? ಖಂಡಿತ ಬರ್ತಾಳೆ. ನೀನ್ ಬಂದಿದ್ಯಾ ಅಂದ್ರೆ ಬಿಡ್ತಾಳ, ಓಡಾಟ ಬರ್ತಾಳೆ, ಕಾಯ್ತಿರ್ತಾಳೆ. ನಮಸ್ತೆ. ಇದೊಳೆ ಎಲ್ಲ ಭೂಮಿ ಮಲಗಿರೋದ್ ನೋಡು. ಭೂಮಿ ಟೈಮ್ ಸರಿಗೆ ಡ್ರಾಪ್ ಹೋಗ್ಬೇಕಂತ ಗೊತ್ತಾಗಲ್ಲ ನಿನ್ಗೆ? ಅಯ್ಯೋ ಮೇಡಮ್, ಎಚ್ಚರನೇ ಆಗ್ಲಿಲ್ಲ ನನ್ಗೆ. ಇಲ್ಲೆಲ್ಲ ಮೈ ಮರ್ತ್ರೆ ತಲೆ ತಿರ್ಗೋ ಹಾಗೆ ಮಾಡ್ಬಿಡ್ತಾರೆ. ಇವತ್ತು ಇಂಟ್ರಡಕ್ಷನ್ ಡೇ, ಹೋದ್ರೆ ಹೋಗ್ಲಿ ಅಂತ ಬಿಡ್ತಾರೆ. ನಾಳೆಯಿಂದ ಏನಾದ್ರು ಲೇಟ್ ಆದ್ರೆ ಫ್ರಾಗ್ ಜಂಪೇನೆ. ಫ್ರಾಕ್ ಜಂಪ?
ಹಾಗಂದ್ರೆ ಫ್ರಾಗ್ ಜಂಪ್ ಅಂದ್ರೆ ಗ್ರೌಂಡ್ ಸುತ್ತ ಕಪ್ಪೆ ತರ ಹೆದರ್ಕೊಂಡು ಓಡ್ಬೇಕು, ಇಲ್ಲ ಅಂದ್ರೆ ಓಡಿಸ್ತಾರೆ. ಅಯ್ಯೋ, ನೋಡು ಭೂಮಿ, ಟೈಮು ಡಿಸಿಪ್ಲಿನ್ ಎರಡನ್ನು ಮೇಂಟೈನ್ ಮಾಡ್ಬೇಕು, ಅರ್ಥ ಆಯ್ತಾ? ನಾನ್ ಟೈಮು ಡಿಸಿಪ್ಲಿನ್ ಎರಡು ಮೇಂಟೈನ್ ಮಾಡ್ತೀನಿ, ಆದ್ರೆ ಅಲಾರಾಮ್ ಇಟ್ಕೊಳ್ಳೋದೇ ಹೊರ್ತೋದೆ. ಮನೇಲಿ ಅಲಾರಾಮ್ ಬಿಟ್ ಬಂದ್ರೆ ಹೇಗ್ ಅಲಾರಾಮ್ ಇಟ್ಕೊತೀಯ ಹೇಳು? ನಾನ್ ಮನೇಲಿ ಅಲಾರಾಮ್ ಬಿಟ್ಟು ಬಂದಿರೋದು ನಿಮ್ಗೆ ಹೇಗ್ ಗೊತ್ತು? ತಗೋ ಅಲಾರಾಮ್ನ, ಅಜಿತ್ ಸಾಹೇಬ್ರು ಕೊಟ್ರು. ಸಾಹೇಬ್ರು ಬಂದಿದಾರಾ? ಗೇಟ್ ಹತ್ರನೇ ಇದ್ದಾರೆ. ಏಯ್, ಏನ್ ಮಾಡ್ತಿದ್ಯಾ ಆಗ್ಲಿಂದ? ನೋಡ್ತಾನೆ ಇದ್ದೀನಿ, ನಡಿ ಬಾತ್ರೂಮ್ಗೆ. ನೀವು ನೋಡ್ ಮಲ್ಗಿರೋದು. ಏಯ್ ಸಹನಾ, ಸಹನಾ ಎದೋಳ ಮೇಲೆ. ಗಂಟೆ ಎಷ್ಟು ಅಂತ ಗೊತ್ತಾ ನಿನ್ಗೆ? ಹೋಗ್ ರೆಡಿ ಆಗೋ. ನಿದ್ದೆ ಮಾಡೋಕ್ಕೂ ಬಿಡದೆ ಏನ್ ಟ್ರೈನಿಂಗ್ ಇದು? ಅಲ್ಲ, ಸ್ವಲ್ಪ ತಿಂಡಿ ತಿಂದು ಟೀ ಕುಡ್ದು ನಿಧಾನ ಸ್ಟಾರ್ಟ್ ಮಾಡಿದ್ರೆ ಆಗಲ್ವಾ? ಯಾಕ್ ನನ್ ಹೊಟ್ಟೆ ಉರ್ಸ್ತಾರೋ? ರಾಜೇಂದ್ರ, ಬೇಡ. ಇಂಟ್ರೆಸ್ಟಿಂಗ್. ಸೊ ಫಾರಿನ್ ಅಲ್ಲಿ ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ ನ ಕಳ್ತನವಾಗಿ ನಮ್ಮ ದೇಶಕ್ಕೆ ತರಿಸ್ಕೊಂಡು ನಯ ಪೈಸೆ ಕೊಟ್ಟು ಆಮೇಲೆ ಇಲ್ಲಿ ಅದನ್ನ ಪ್ಯಾಕೇಜಿಂಗ್ ಚೇಂಜ್ ಮಾಡಿ ಹೊಸ ರೇಟು ಹೊಸ ಡೇಟ್ ಅನ್ನ ನಾವೇ ಪ್ರಿಂಟ್ ಮಾಡಿಸಿ ಸರ್ಕಾರ ಮತ್ತೆ ಜನರನ್ನ ಯಾಮಾರಿಸಿ ಇದೆ ಅಲ್ವಾ ನೀವ್ ಹೇಳ್ತಾ ಇರೋ ನಮ್ಮ ಹೊಸ ಬಿಸ್ನೆಸ್ ಪ್ಲಾನ್? ಎಸ್ ಮೇಡಮ್. ರಾಜೇಂದ್ರ, ನೀವು ಮ್ಯಾನೇಜರ್ ಆಗಿ ಮಾಡ್ತಿರೋ ಕಂಪನಿಲೇ ನಿಮ್ಮ ಬಾಸ್ಗೆ ಈ ಆಫರ್ ನ ಕೊಟ್ಟಿದ್ರೆ ಒಳ್ಳೆ ಕಮಾಯಿ ಮಾಡ್ಬೋದಾಗಿತ್ತಲ್ಲ. ಮೇಡಮ್, ಬಾಸ್ಗೆ ಯಾವತ್ತಿದ್ರು ಕೆಲ್ಸಗಾರ ಕೆಲ್ಸ, ಹಬ್ಬ ಅಂದ್ರೆ ನನಗೆ ಇನ್ಕ್ರಿಮೆಂಟ್ ಕೊಡ್ಬೋದಷ್ಟೇ. ಪ್ರಾಫಿಟ್ ಅಲ್ಲಿ ಶೇರ್ ಕೊಟ್ಟ ನಿಮ್ಮ ಹಾಗೆ ಪೈಸಾ ಅಂತ ಬಂದ್ರೆ ಈ ರಾಜೇಂದ್ರ ಆಗಲ್ಲ ಆಗ್ಬಿಡ್ತಾನೆ. ನಿಮ್ಗೆ ಪ್ರಪೋಸಲ್ ಓಕೆನಾ? ಕೋಟ್ಯಾಂತರ ರೂಪಾಯಿ ಲಾಭ ಬರೋ ಈ ಡೀಲ್ ನ ಬಿಡಕ್ಕೆ ನಿಮ್ ಗಂಡ ರಮಣ ತುಂಬಾ ಪ್ರಾಮಾಣಿಕ, ರೋಸಿ ಅವ್ರಿಗಿಂತ ಪ್ರಾಮಾಣಿಕ. ಹಾಗಿರುವಾಗ ಅವ್ರನ್ನ ಬೈಪಾಸ್ ಮಾಡಿ ಈ ಕೆಟ್ಟ ಹೋಗಿರೋ ಮೆಡಿಸಿನ್ ಹೇಗ್ ಮಾರ್ಕೆಟಿಂಗ್ ಮಾಡ್ತೀರಾ? ಅದ್ರ ತಲೆನೂ ನಿಮಗ್ ಬೇಡ. ಐ ನೋ ಹೌ ಟು ಹ್ಯಾಂಡಲ್. ನೀವು ಮೆಡಿಸಿನ್ ನ ಆದಷ್ಟು ಬೇಗ ತರಿಸೋದಕ್ಕೆ ವ್ಯವಸ್ಥೆ ಮಾಡಿ. ಓಕೆ? ಹಾಗಾದ್ರೆ ಒಂದು ಕಂಡೀಷನ್ ಮೇಡಮ್. ಕಂಡೀಷನ್ ಏನದು? ಈ 2 ನಂಬರ್ ಬಿಸ್ನೆಸ್ ಅಲ್ಲಿ ಲಾಭ ಎಷ್ಟಿದೆಯೋ ರಿಸ್ಕ್ ಅಷ್ಟೇ ಇದೆ. ಪೊಲೀಸ್ನವರು ಸ್ವಲ್ಪ ವಾಸನೆ ಹಿಡ್ಕೊಂಡ್ರು ಜೈಲಿಗೆ ಬಾ ಅಂತ ಕರೀತಾರೆ. ಹಾಗಾಗಿ ರಿಸ್ಕ್ ಎಲ್ಲ ನಿಂದೆ. ಒಂದ್ ವೇಳೆ ನೀವು ಸಿಕ್ಕಾಕೊಂಡ್ರು ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ನೀವ್ ಯಾರು ಅಂತಾನೇ ನನಗೆ. ಸೊ ಡೀಲು ಓಕೆನಾ? ಸತ್ಯಣ್ಣ, ಅವಳು ಬರಲ್ಲ ಅನ್ಸುತ್ತೆ. ಬನ್ನಿ ನೋಡೋಣ. ಯಾಕೋ ಹಂಗ ಅನ್ಕೊಳ್ತೀಯ? ನೀ ಬಂದಿದ್ಯಾ ಅಂದ್ರೆ ಜಿಂಕೆ ತರ ಓಡ್ಕೊಂಡು ಬರ್ತಾಳೆ. ಸ್ವಲ್ಪ ಕಾರಣ ಇರು. ಸತ್ಯಣ್ಣ, ಈಗ ಅವಳು ಪೆರೇಡ್ ಹೋಗೋ ಟೈಮ್. ಸತ್ಯಣ್ಣ ಬರೋದಕ್ಕಾಗಲ್ಲ. ಅವಳು ಯಾಕೆ ನನ್ ಮಾತು ಕೇಳ್ತಿಲ್ಲ ನೀವು? ಒಂದು 15 ಸೆಕೆಂಡ್ ಆಯ್ತು, ಇನ್ನು 2 ನಿಮಿಷ ಕಾರಣಪ್ಪ. ನಿನ್ ಮೇಲೆ ಪ್ರೀತಿ ಇದೆ ಕಣ. ಸತ್ಯಣ್ಣ ಪ್ಲೀಸ್ ಸತ್ಯಣ್ಣ, ನೀವ್ ಹೇಳೋ ತರ ಅವಳಿಗೆ ಪ್ರೀತಿ ಗೀತೆ ಅನ್ನೋದೆಲ್ಲ ಏನೂ ಇಲ್ಲ. ನನ್ ಮೇಲೆ ಗೌರವ ಇದೆ. ಅದನ್ನ ನಾನು ಸರಿ ಬಿಡ, ಅವಳಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಾನೆ ಅನ್ಕೊಂಡ್ರು. ಆದ್ರೆ ನಿನಗೆ ಅವಳ ಮೇಲೆ ಪ್ರೀತಿ ಇಲ್ವಾ? ಇಲ್ಲ. ಇಲ್ಲ ಅಂದ್ರೆ ಏನ ಇಷ್ಟು ದೂರ ಓಡ್ಕೊಂಡ್ ಬರ್ತಿದ್ಯಾ? ಅದು ನಡ್ಕಾಸಿ ಒಂದು ಅಲಾರಾಮ್ ಕೊಡೋದಕ್ಕೆ. ಸತ್ಯಣ್ಣ ಅವಳ ಮೇಲೆ ಪ್ರೀತಿ ಇರೋದ್ರಿಂದ ನಾನು ಆ ಅಲಾರ್ಮ್ ಕ್ಲಾಕ್ ಅವಳು ಪೆರೇಡ್ಗೆ ಲೇಟ್ ಆಗಿ ಎದ್ಕೊಳ್ಬಾರ್ದು, ಆತರ ಎದ್ರೆ ಪನಿಷ್ಮೆಂಟ್ ತಗೊಂತಾಳೆ ಅನ್ನೋ ಒಂದು ಕನ್ಸರ್ನ್ ನಲ್ಲಿ ನಾನು ತಗೊಂಬಂದ್ ಕೊಟ್ಟಿದ್ದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅಂಡ್ ಇನ್ನೊಂದು, ಈ ಕಾನ್ಸ್ಟೇಬಲ್ ಟ್ರೈನಿಂಗ್ ನ ಮುಗಿಸ್ಕೊಂಡು ಅವಳು ಎಲ್ಲೋ ಒಂದ್ ಕಡೆ ಪೋಸ್ಟಿಂಗ್ ಆಯ್ತು ಅಂತ ಹೇಳಿದ್ರೆ ಅವಳು ನನ್ನಿಂದ ದೂರ ಹೋಗ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡ್ತೇನೆ. ಅಂಡ್ ಅವಳಿಗೂ ಬೇಕಾಗಿರೋದು ನನ್ನಿಂದ ದೂರ ಆಗದೆ. ನೀವು ಹೊಸದಾಗಿ ಏನೋ ಥಿಂಕ್ ಮಾಡ್ಬೇಡಿ ಪ್ರೀತಿ ಗೀತೆ ಅಂತ. ನೋಡಿ ಸತ್ಯಣ್ಣ, ಈಗ ಸಾಕಷ್ಟು ಸಮಯ ಇಲ್ಲಿ ವೇಟ್ ಮಾಡಿ. ಇನ್ನೂ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸತ್ಯಣ್ಣ. ನೋಡಿ, ಅಮ್ಮನಿಗೆ ಹೇಳ್ದೆ ಇಲ್ಲಿ ಬಂದಿರೋದು. ಸುಮ್ನೆ ಅವ್ರು ಹುಡ್ಕಾಡ್ತಾರೆ. ಅವ್ರಿಗೆ ಗೊತ್ತಾಗೋಷ್ಟರಲ್ಲಿ ನಾವು ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ಉಗ್ರ ತಾಂಡವರೇ. ಉಗ್ರ ತಾಂಡವ ನನಗೆ 4 ಗಂಟೆಗೆ ಎಬ್ಸ್ಕೊಂಡ್ ಬಂದಿದ್ದಾನೆ. ಅಯ್ಯೋ, ಸಾಹೇಬ್ರ ಪಾಪ ನನ್ನ ನೋಡ್ಬೇಕು ಅಂತ ಇಲ್ಲಿ ತನಕ ಬಂದಿದ್ರು. ಕನಿಷ್ಠ ಪಕ್ಷ ಅವ್ರೊಂದು ಹಾಯ್ ಸಹ ಹೇಳಕ್ ಹೋಗ್ಲಿಲ್ಲ ನನ್ ಕೈಲಿ. ಛೇ, ಅವ್ರದೆಷ್ಟು ಬೇಜಾರು ನೋಡ್ಕೊಂಡ್ರು ಏನೋ. ಸೈಲೆಂಟ್, ಅಟೆನ್ಷನ್. ಸಾರಿ ಮೇಡಮ್, ಲೇಟ್ ಆಗೋಯ್ತು. ಮೊದಲನೇ ದಿನ ಅಂತ ಸುಮ್ನೆ ಬಿಡ್ತಾ ಇದ್ದೀರಿ. ಹೋಗ್ ನಿಂತ್ಕೋ. ನೀವೆಲ್ಲ ಯಾವ ಪೊಸಿಷನ್ ಅಲ್ಲಿ ನಿಂತಿದ್ದೀರಾ? ಅಟೆನ್ಷನ್ ಮೇಡಮ್. ಅಟೆನ್ಷನ್ ಸ್ಟ್ಯಾಂಡರ್ಡ್ ಅನ್ನೋದು ನಿಮ್ಗೆಲ್ಲ ಗೊತ್ತಲ್ಲ. ಯಾಕಂದ್ರೆ ಇದನ್ನೆಲ್ಲ ನೀವು ಸ್ಕೂಲೆಲ್ಲ ಕಲ್ತಿರ್ತೀರ. ಆದ್ರೆ ನಮ್ಮಲ್ಲಿ ಒಂದ್ಸತಿ ಅಟೆನ್ಷನ್ ಅಂತ ಅಂದ್ರೆ ಈಸ್ ಅನ್ನೋ ತನಕ ನೀವ್ ಯಾವ್ದೇ ಕಾರಣಕ್ಕೂ ರಿಲೀಸ್ ಮಾಡೋಂಗಿಲ್ಲ. ಬಿಸ್ಲಾದ್ರೂ ಸರಿ, ಮಳೆ ಆದ್ರೂ ಸರಿ. ಯಾಕೆ ಹಾಗೊಂದು ಎಡವತ್ತು ನಿಮ್ ಪಕ್ಕದಲ್ಲಿ ನಿಂತ್ಕೊಂಡ್ರು ಸರಿ, ನೀವ್ ಯಾರು ಅಲ್ಲಾಡೋಗಿಲ್ಲ. ಗೊತ್ತಾಯ್ತಾ? ಕಚ್ಚು ನಾಗಪ್ಪ ಅನ್ಬೇಕು. ಬಾಯ್ಲಿ ನಿನ್ನೆ ಬಾಯ್ಲಿ ಅಂದಿದ್ದು. ಏನ್ ನಿನ್ನ ಹೆಸರು ಅಂದೆ? ಭೂಮಿ. ನಾನ್ ನಿನಗ್ ಜೋಕ್ ಹೇಳಿದ್ರ ಮತ್ತ್ಯಾಕ್ ಹಲ್ಕಿಸ್ದೆ? ಪೊಲೀಸ್ ಟ್ರೈನಿಂಗ್ ಅಲ್ಲಿ ನಾವು ಫಸ್ಟ್ ಕಲ್ತದ ಡಿಸಿಪ್ಲಿನ್.
ಆ ಡಿಸಿಪ್ಲಿನ್ ಏನು ಅಂತ ಇವಾಗ ಎಲ್ರಿಗೂ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನು ನಿಲ್ಸು ಅನ್ನೋವರೆಗೂ ಈ ಗ್ರೌಂಡ್ ಸುತ್ತ ಓದ್ತಿರ್ಬೇಕು ನೀನು, ಗೊತ್ತಾಯ್ತಾ? ಮೇಡಮ್ ನೋಡಿ ಬಾಸ್.